ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ ಅಂದ್ಕೊತೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ಏನಪ್ಪ ಅಂದರೆ, ಮೊನ್ನೆ ನನ್ನ ಮಗನ ಹುಟ್ಟುಹಬ್ಬ ಆಯಿತು. ಹಾಗಾಗಿ ನನ್ನ ಮಗನಿಗೆ ಯಾವ್ಯಾವ ಥರ ಗಿಫ್ಟ್ಗಳು ಬಂದಿದ್ದವು ನನ್ನ ವ್ಲಾಗಲ್ಲಿ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ಎಂಡ್ ಪೂರ್ತಿ ನೋಡಿ. ನನ್ನ ಮಗನಿಗೆ ಏನೇನು ಗಿಫ್ಟ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇದೇನಪ್ಪ, ನಾನು ಸೈಕಲ್ ಶಾಪಲ್ಲಿ ಇದ್ದೀನಿ ಅಂತ ಕನ್ಫ್ಯೂಸ್ ಆದ್ರಾ? ನೋ, ಇಲ್ಲ, ಇದು ನನ್ನ ಮಗನ ಬರ್ಡೇಗೆ ಬಂದಿರೋ ಗಿಫ್ಟ್ಗಳು. ಸೊ ಯಾರ್ಯಾರು ಕೊಟ್ಟರು, ಹೆಂಗೆ ಕೊಟ್ಟರು ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಸೊ ಈ ಸೈಕಲ್ಲು ಏನಪ್ಪ ಅಂದರೆ, ಇದು ನಮ್ಮ ಮನೆಯವರು ಆಂಧ್ರದಲ್ಲಿ ವರ್ಕ್ ಮಾಡ್ತಾರೆ. ಹಾಗಾಗಿ ಆಂಧ್ರ ಟೀಮ್ ಅವರು ಇದನ್ನ ನಮಗೆ ಗಿಫ್ಟ್ ಮಾಡಿದರು. ಸೊ ಅವ್ರಿಗೆ ನಾನು ಧನ್ಯವಾದಗಳು, ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್, ಈ ಸೈಕಲ್ಲು ಕರ್ನಾಟಕ ಟೀಮ್ ಅವರು ನಮಗೆ ನನ್ನ ಮಗನಿಗೆ ಗಿಫ್ಟ್ ಮಾಡಿದ್ದು. ಸೊ ಅವ್ರಿಗೆ ಥ್ಯಾಂಕ್ ಯು ಬ್ರೋಸ್ ಅಂತ ಹೇಳ್ತೀನಿ. ಸೊ ನೋಡು, ಚೆನ್ನಾಗಿದೆ ಅಲ್ಲ? ಈ ಸೈಕಲ್ಲು, ಇದು ಒಂದು ಸೈಕಲ್ಲು ಗಿಫ್ಟ್ ಬಂದಿರೋದು. ಸೊ ಇದು ನನ್ನ ಗಂಡನ ಚಿಕ್ಕಮ್ಮ ಅವರು ಗಿಫ್ಟ್ ಮಾಡಿರೋದು. ಸೊ ಇದು ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಸೊ ನೋಡಿ, ನೆಕ್ಸ್ಟು ಇದು ನನ್ನ ಗಂಡನ ಅಣ್ಣ ಅವರು, ಅಂದರೆ ನಮ್ಮ ಭಾವ ಅವರು ಇದನ್ನು ನಮಗೆ ಗಿಫ್ಟ್ ಮಾಡಿರೋದು. ಇದು 75 kgವರೆಗೂ ಭಾರ ತಡೆಯುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ನಾನು ಮನೇಲಿ ಆಟ ಆಡ್ತೀನಿ. ಸೊ ಇದು ತುಂಬ ಚೆನ್ನಾಗಿದೆ. ನನ್ನ ಮಗ ಇದನ್ನು ಇಷ್ಟಪಟ್ಟು ಆಟ ಆಡ್ತಾ ಇರ್ತಾನೆ. ಮನೇಲೆಲ್ಲ ಓಡಿಸ್ಬೋದು, ಸೈಕಲ್ ಆಚೆ ತೊಗೊಂಡು ಓಡಿಸ್ಬೋದು. ಬಟ್ ಇದು ಪಾಂಡಕರ್ ಮನೇಲೆಲ್ಲ ಓಡಾಡ್ಬೋದು. ಅವರು ಕೊಡಿಸಿರೋದು. ಹಾಗಾಗಿ ನಾನು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬ ಖುಷಿ ಆಯಿತು. ಇಷ್ಟೆಲ್ಲ ನಮ್ಮ ಮೇಲೆ ಪ್ರೀತಿ ತೋರಿಸಿ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಇನ್ನೊಂದು ವಿಶೇಷವಾಗಿರೋ, ತುಂಬ ಕ್ಯೂಟ್ ಆಗಿರೋ, ನನಗೆ ಪರ್ಸ್ನಲಿ ಇಷ್ಟ ಆಗಿರೋದಂದರೆ ಈ ಚೇರ್ ಗಿಫ್ಟ್ ಮಾಡಿರೋದು. ಇದು ನಮಗೆ ಫ್ಯಾಮಿಲಿ ಫ್ರೆಂಡ್ ಆದ ಆನಂದ್ ಅವರು ಇದನ್ನು ಗಿಫ್ಟ್ ಮಾಡಿದರು. ಹಾಗಾಗಿ ಅವ್ರಿಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇದಿಷ್ಟರಲ್ಲಿ ಅತಿ ಹೆಚ್ಚು ಪ್ರತಿದಿನ ಯೂಸ್ ಆಗೋಂಥದ್ದು ನನ್ನ ಮಗನಿಗೆ ಇದು. ಸೊ ಹಾಗಾಗಿ ಅವರಿಗೆ ತುಂಬ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಗಿಫ್ಟ್. ಸೊ ನೋಡಿ, ಇಷ್ಟ ಸೈಕಲ್ಸ್ ಆಯಿತು, ಚೇರ್ ಆಯಿತು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ನೋಡಿ, ಬೆಳ್ಳಿನೂ ನನ್ನ ಮಗ ಗಿಫ್ಟು ಹೊಡ್ಕೊಂಡು ಬಿಟ್ಟಿದ್ದಾನೆ. ಸೊ ಅದರಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಬ್ರಾಸ್ಲೆಟ್, ಸೊ ಚಿಕ್ಕ ಬ್ರಾಸ್ಲೆಟು ನೋಡಿ. ಈ ಗಿಫ್ಟು ಅನಂತಪುರ ಟೀಮ್ ಅವರು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು. ನೋಡಿ, ಇದಕ್ಕೆ ಪಿಯಾನೋ ಅಂತಾರೋ ಏನಂತಾರೋ ನಂಗೆ ಗೊತ್ತಿಲ್ಲ. ಬಟ್ ಇದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಕೂಡ, ಪವನ್ ಅವರು. ಸೊ ಇದನ್ನು ನನ್ನ ಮಗನಿಗೆ ಗಿಫ್ಟ್ ಮಾಡಿದರು. ಸೊ ಇದನ್ನು ಅವನು ಈ ಪಿಯಾನೋ ಊದೋಷ್ಟರಲ್ಲೇ ಅವ್ನಿಗೆ 18 ವರ್ಷ ಆಗಬೇಕು. ಈಗಂತೂ ಊದಲ್ಲ, ನಾನೇ ಊದ್ಬಿಡ್ತೀನಿ. ಇಷ್ಟು ಚೆನ್ನಾಗಿದೆ, ನಮಗಿಷ್ಟ ಆಗಿದೆ. ಸೊ ಅವರು ವಿಶೇಷವಾಗಿರೋ ಗಿಫ್ಟ್ ತಂದ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ. ಓಕೆ, ಸೈಕಲ್ ಅಷ್ಟೇ ಅಲ್ಲ, ನೋಡಿ, ಬಟ್ಟೆಗಳನ್ನೂ ಗಿಫ್ಟ್ ಕೊಟ್ಟಿದ್ದಾರೆ. ಮುಯಿ. ಸೊ ಇವು ಏನಪ್ಪ ಕಾರ್ಡ್ಸು ಅಂದರೆ, ಇಲ್ಲೇ ನಮ್ಮ ಮನೆ ಸುತ್ತಮುತ್ತ ನೆರೆ ಹೊರೆಯವರು ನಾವು ಅವ್ರನ್ನ ಇನ್ವೈಟ್ ಮಾಡಿದಾಗ ನಮಗೆ ಈ ಥರ ಮುಯಿ ಥರ ಕೊಟ್ಟರು. ಸೊ ಯಾರ್ಯಾರು ಅಂದರೆ, ಸೊ ರಾಜು ಸಂಕ್ಲಾಪುರ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಮುಯಿ ಕೊಟ್ಟಿದ್ದಕ್ಕೆ. ಸೊ ಗಿರೀಶ್ ಸಂಕ್ಲಾಪುರ ಅವರು ಮುಯಿ ಕವರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ವಿಶ್ ಮಾಡಿ ಈ ಕವರ್ ಕೊಟ್ಟಿದ್ದಾರೆ ಅವರು, ರಮೇಶ್ ಅವರು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಇಸ್ಲಾಂ ಹಂಪಿ ರೋಡ್ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಇಷ್ಟು ಮುಯಿ ಕವರಲ್ಲಿ ಅವರು ಮುಯಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಕಲರ್ ಹೆಂಗಿದೆ, ಸೂಪರ್ ಆಗಿದೆ ಅಲ್ವಾ? ಸೊ ಇದನ್ನು ಗಿಫ್ಟ್ ಮಾಡಿರೋದು ಯಾರು ಅಂತ ಅಷ್ಟು ಸರಿಯಾಗಿ ಜ್ಞಾಪಕ ಇಲ್ಲ. ಇದನ್ನು ಶರಣನವರೇ ತಂದಿದ್ದಾರೆ. ಸೊ ಅವ್ರ ಹೆಸರು ಶರಣನೇ. ಸೊ ಇದನ್ನು ಅವರೇ ತಂದಿದ್ದಾರೆ. ಸೊ ಇದು ಈ ಥರ ಪ್ಯಾಟರ್ನ್ ನನ್ನ ಮಗನಿಗೆ ಇರಲಿಲ್ಲ. ಸೊ ಇದು ಚೆನ್ನಾಗಿದೆ, ಚಿಕ್ಕದಿ.
ಸೊ ಚಟ್ನಿ ಚೆನ್ನಾಗಿದೆ. ಸೊ ಇದನ್ನ ಹಾಕಿದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇದು ನಮ್ಮ ಮನೆಯವ್ರ ಸ್ನೇಹಿತರಾದ ತೋಟಗಾರಿಕೆ ಇಲಾಖೆಯಲ್ಲಿ ವರ್ಕ್ ಮಾಡ್ತಾರೆ ಶಿವು ಅವರು ಇದನ್ನ ನನ್ನ ಮಗನಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪ, ಇಷ್ಟೊತ್ತು ನನಗೆ ಇಷ್ಟು ಗಿಫ್ಟ್ಗಳನ್ನ ನಿಮ್ಗೆ ತೋರಿಸ್ದೆ ಸಾಕಾಯಿತು. ಆದರೂ ಇನ್ನೂ ಇದೆ ಗಿಫ್ಟು, ಇಷ್ಟೇ ಆಗಿಲ್ಲ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಜೈಲಫೋನೂ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಯಾರಪ್ಪ ಅಂದರೆ ಇವರು ನಮ್ಮ ಮನೆ ಬಾಡಿಗೆ ಇದೀವಲ್ಲ, ನಾವು ಮನೆ ಬಾಡಿಗೆ ಇದೀವಲ್ಲ, ಅವ್ರ ಓನರ್ ಇದನ್ನ ನನ್ನ ಮಗನಿಗೆ ಪ್ರೆಸೆಂಟ್ ಮಾಡಿದರೆ. ಥ್ಯಾಂಕ್ ಯು ಸೋ ಮಚ್. ಇದು ಇಷ್ಟು ಗಿಫ್ಟ್ಗಳು ಒಂದೊಂದೇ ನಾನು ತೋರಿಸ್ತೀನಿ ಇಲ್ಲಿ. ಸೊ ಇದರಲ್ಲಿ ಟೆಡ್ಡಿ ಬೇರ್ ಇದೆ. ಇದನ್ನ ಯಾರು ತಂದಿದ್ದಾರೆ ಅಂದರೆ ನನ್ನ ಫ್ರೆಂಡ್, ಅಂದರೆ ನನ್ನ ಕಾಲೇಜ್ ಗೆಳತಿಯಾದ ವಿಜಯಲಕ್ಷ್ಮಿ ಇದನ್ನು ನನ್ನ ಮಗನಿಗೆ ಪ್ರೆಸೆಂಟ್ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ವಿಜ್ಜು. ನೋಡಿ, ಮಕ್ಕಳಿಗೆ ಈ ಥರ ಟಾಯ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ದಿನ ಯೂಸ್ ಆಗಂತವೆ ಇವು. ನಟೇಶ್ ಪರಶುರಾಂಪುರ ಅವರು ಇದನ್ನ ನನ್ನ ಮಗನಿಗೆ ಗಿಫ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೊ ನೋಡಿ, ಇದು ಯಾವ ರೀತಿ ಇದೆ ಅಂದರೆ, ಇದು ಶಂಕರ್ ಜೋಶಿ ಅಣ್ಣ ಅವರು ನಮಗೆ ಇದನ್ನ ಗಿಫ್ಟ್ ಮಾಡಿದ್ರು. ಇದ್ರ ವಿಶೇಷತೆ, ಅವ್ರು ಯಾವಾಗಲೂ ನಮ್ಮ ಮನೆಗೆ ಗಿಫ್ಟ್ ತಂದ್ಕೊಡ್ಲಿ, ಏನೋ ಒಂದು ರೀತಿ ವಿಶೇಷವಾಗಿರುತ್ತೆ. ಅವ್ರ ಗಿಫ್ಟ್ಗೋಸ್ಕರ ನಾವು ತುಂಬ ಕಾತುರತೆಯಿಂದ ಕಾಯ್ತಾ ಇರ್ತೀವಿ, ಯಾಕಂದರೆ ಈ ಥರದ ಗಿಫ್ಟ್ ನಾವು ನೋಡೇ ಇಲ್ಲ. ಸೊ ಇದು ಹಿಂಗೆಲ್ಲ ಈ ಥರ ಓದಂಗೆಲ್ಲ ಇದು ಈ ಥರ ರೆಕ್ಕೆ ಬಿಚ್ಕೊಂಡಿರೋ ಥರ ಹಾರಾಡುತ್ತೆ. ಹಾಗಾಗಿ ಇದು ಸ್ಪೆಷಲ್ ಗಿಫ್ಟ್ ಟು ಮೀ ನಮಗೆ. ಥ್ಯಾಂಕ್ ಯು ಸೋ ಮಚ್ ಶಂಕರ್ ಜೋಶಿ ಅಣ್ಣ. ನೋಡಿ, ಇವಾಗ ಏನಪ್ಪ ಅಂದರೆ, ಎಲ್ಲಕ್ಕಿಂತ ವಿಶೇಷವಾಗಿ ನಾನು ನನ್ನ ಮಗನಿಗೆ ನಾನೇ ಗಿಫ್ಟ್ ಕೊಟ್ಕೊಂಡಿದ್ದೀನಿ, ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ್ಯನಿಮಲ್ಸ್ ಮತ್ತು ಕಾಡು ಪ್ರಾಣಿ ಆ್ಯನಿಮಲ್ಸ್ ನೋಡಿ, ಇದನ್ನು ನಾನು ಪ್ರೆಸೆಂಟ್ ಮಾಡಿದ್ದೀನಿ ನೋಡಿ. ಬಿಲ್ಡಿಂಗ್ ಕಟ್ಟೋದು, ಸೊ ಇವೆಲ್ಲ ಮಕ್ಕಳಿಗೆ ತುಂಬ ಯೂಸ್ ಆಗೋಂಥವು, ಹಾಗಾಗಿ ನಾನು ಇದನ್ನು ತೆಗೆದುಕೊಟ್ಟಿದ್ದೀನಿ. ಸೊ ನೋಡಿ, ಈ ಗಿಫ್ಟ್ ಏನಿದೆಯಲ್ಲ, ಇದು ನಮ್ಮ ತಂಗಿ ಪ್ರೆಸೆಂಟ್ ಮಾಡಿರೋದು. ಸೊ ನೋಡಿ, ಕಡ್ಗ ಮತ್ತು ಈ ರಿಂಗ್, ಚಿಕ್ಕ ರಿಂಗು. ಸೊ ತುಂಬ ಖುಷಿ ಆಯಿತು, ಅವಳಿಗೂ ನಾನು ಧನ್ಯವಾದ ಹೇಳ್ತೀನಿ. ತಂಗಿನ ಲಾಸ್ಟ್ ಒಂದು ಗಿಫ್ಟ್ ಇದೆ, ಅದೇನಪ್ಪ ಅಂದರೆ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿರೋಂಥದ್ದು. ನೋಡಿ, ಈ ಪ್ರೆಸೆಂಟೇಷನ್ ನಮಗೆ ತುಂಬ, ನಮ್ಮ ಮನೆಯವ್ರಿಗೆಲ್ಲರಿಗೂ ನಮ್ಗೆ ತುಂಬ ಸ್ಪೆಷಲ್ ಇದು. ಯಾಕಂದರೆ ಈ ಥರದ್ದು ನಮ್ಮ ಮನೇಲಿ ಫಸ್ಟ್ ಟೈಮ್ ಈ ಫ್ರೇಮ್ ನಾವು ಮನೇಲಿ ಇಟ್ಕೊಂಡಿರೋದು. ಅವರು ಫೋಟೋ ಕೇಳಿದ್ರು ಫಸ್ಟು, ಆದರೆ ನಾವು ಏನೋ ಫೋಟೋ ಫ್ರೇಮ್ ಮಾಡಿಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅವರು ಈ ಥರ ಅವ್ರ ತಮ್ಮ ಏನೋ ಸ್ಕೆಚ್ ಬಿಡಿಸ್ತಾರಂತೆ, ಮಾಗಡಿಯವರು, ಗಿರಿಧರ್ ಅಂತ. ಸೊ ಅವ್ರು ಈ ಥರ ಸ್ಕೆಚ್ ಬಿಡಿಸ್ತಾರೆ. ಸೊ ಅದು ಅವರು ಈ ಥರ ನಮ್ಗೆ ಪ್ರೆಸೆಂಟೇಷನ್ ಮಾಡಿ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ಇದನ್ನು ನನ್ನ ಮಗನಿಗೆ ಪ್ರೆಸೆಂಟೇಷನ್ ಮಾಡಿರೋದು ನಮ್ಮ ಆಂಟಿಯವರು. ಸೊ ಥ್ಯಾಂಕ್ ಯು ಸೋ ಮಚ್ ಆಂಟಿ. ಎಲ್ಲ ನಮಗೆ ತುಂಬ ಖುಷಿ ಆಯಿತು, ಅವ್ರಿಗೆಲ್ಲ ನಾವು ಥ್ಯಾಂಕ್ ಯು ಹೇಳಿದ್ವಿ. ಸೊ ಈ ಬ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಬ್ಲಾಗ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.